34th ಕ್ವಶನ್. ಇಲ್ಲಿ ಎರಡು ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ, ಇದನ್ನ ಈಕ್ವೇಶನ್ 2 ಅಂತ ತಗೊಂತೀನಿ. ಈಕ್ವೇಶನ್ 1 ಏನಿದೆ ನೋಡ್ರಿ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಓಕೆ, ನಿಮಗ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಗ್ರಾಫ್ ಆಗ್ಬೇಕಾದ್ರೆ ಯಾವಾಗಲೂ y ಮಾತ್ರ ಲೆಫ್ಟ್ ಸೈಡ್ ಇರ್ಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ರೆ 2y ಇಸ್ ಈಕ್ವಲ್ ಟು 6, ಈ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಯ್ತು. ಈಗ y ಒಂದೇ ಲೆಫ್ಟ್ ಸೈಡ್ ಇಡ್ತೀನಿ, ಸೊ ಅವಾಗ ಏನಾಗುತ್ತೆ 6 ಮೈನಸ್ ಎಕ್ಸ್ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. ಓಕೆ, ಸೊ ಇದು ಬಂದು ಈಕ್ವೇಶನ್ 3 ಅಂತ ಕರಿತೀನಿ. ಓಕೆ, ಈಗ ಇದಕ್ಕೊಂದು ಟೇಬಲ್ ಡ್ರಾ ಮಾಡ್ತೀನಿ. ಎಕ್ಸ್ ವೈ, ಓಕೆ, ಈಗ 4 ವ್ಯಾಲ್ಯೂ. ಈಗ ನಾವೇನ್ ಮಾಡೋಣ, ಫಸ್ಟ್ ಎಕ್ಸ್ ಇದ್ದಲ್ಲಿ 0 ಹಾಕೋಣ. ಈಗ ಈಕ್ವೇಶನ್ 3 ಅಲ್ಲಿ ಎಕ್ಸ್ ಇದ್ದಲ್ಲಿ 0 ಹಾಕೋಣ. y ಇಸ್ ಈಕ್ವಲ್ ಟು 6 ಮೈನಸ್ 0 ಡಿವೈಡೆಡ್ ಬೈ 2. ಸೊ ಏನಾಯ್ತು, y ಇಸ್ ಈಕ್ವಲ್ ಟು 6 ಬೈ 2 ಆಯ್ತು. ಸೊ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 2 1 ಜಾ 2 3 ಜಾ, y ವ್ಯಾಲ್ಯೂ ಏನ್ ಬಂತು, 3 ಬಂತು. ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 3 ಅಂತ ಬಂತು. ಈಗ ನೆಕ್ಸ್ಟ್, ಈಗ y ಇಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲಿ ಏನ್ ಆಗ್ಬೇಕು ನೋಡ್ರಿ, ನೀವೇ ನೋಡ್ರಿ. ನಾನು ಎಕ್ಸ್ ಇದ್ದಲ್ಲಿ ಇವಾಗ 1 ಹಾಕಿದ್ರೆ 6 ಅಲ್ಲಿ 1 ಹೋದ್ರೆ 5 ಬೈ 2 ಏನಾಗುತ್ತೆ, ಡೆಸಿಮಲ್ ಬಂದ್ಬಿಡುತ್ತೆ. ಸೊ ನಾನು ಎಕ್ಸ್ 1 ಹಾಕಲ್ಲ, ನಾನೇನ್ ಮಾಡ್ತೀನಿ, 2 ಹಾಕ್ತೀನಿ. ಓಕೆ, ಸೊ ಇವಾಗ ಎಕ್ಸ್ ಏನ್ ಹಾಕ್ತೀನಿ, 2 ಹಾಕ್ತೀನಿ. ಅವಾಗ ಏನಾಗುತ್ತೆ, 6 ಮೈನಸ್ ಎಕ್ಸ್ ಇದ್ದಲ್ಲಿ 2 ಡಿವೈಡೆಡ್ ಬೈ 2 ಏನಾಗುತ್ತೆ, y ಇಸ್ ಈಕ್ವಲ್ ಟು 6 ಅಲ್ಲಿ 2 ಹೋದ್ರೇನು 4 ಬೈ 2. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, ಸೊ y ವ್ಯಾಲ್ಯೂ ಏನ್ ಬಂತು, 2 ಅಂತ ಬಂತು. ಸೊ ಎಕ್ಸ್ 2 ತಗೊಂಡಾಗ y ಕೂಡ 2 ಅಂತ ಬಂತು. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು, ಮತ್ತೆ ಎಕ್ಸ್ 3 ತಗೊಳಲ್ಲ. ಓಕೆ, ಸೊ 3 ತಗೊಂಡ್ರೆ ಏನಾಗುತ್ತೆ, 6 ಅಲ್ಲಿ 3 ಹೋದ್ರೆ 3 ಬೈ 2 ಡೆಸಿಮಲ್ ಬರುತ್ತೆ. ಸೊ ನಾನು ಎಕ್ಸ್ ಏನ್ ತಗೊಂತೀನಿ, 4 ತಗೊಂತೀನಿ. ಯಾಕಂದ್ರೆ 6 ಅಲ್ಲಿ 4 ಹೋದ್ರೆ 2 ಮತ್ತೆ 2 ಡಿವೈಡ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಎಕ್ಸ್ ಇದ್ದಲ್ಲಿ ಏನ್ ತಗೊಂತೀನಿ ನಾನು, ಈಗ 4 ಅಂತ ತಗೊಂತೀನಿ. ಸೊ ಅವಾಗ ಏನಾಯ್ತು, y ಇಸ್ ಈಕ್ವಲ್ ಟು 6 ಮೈನಸ್ 4 ಡಿವೈಡೆಡ್ ಬೈ 2. ಸೊ ಏನಾಯ್ತು, 6 ಅಲ್ಲಿ 4 ಹೋದ್ರೆ 2 ಬೈ 2. ಸೊ 2 ಕ್ಯಾನ್ಸಲ್ ಆಗಿ y ವ್ಯಾಲ್ಯೂ ಏನ್ ಬಂತು, 1 ಬಂತು. ಸೊ ಎಕ್ಸ್ 4 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 1 ಬಂತು. ಓಕೆ, ಈಗ ನೀವು ಈ ಟೈಪ್ ಬರೀ 2 ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ತೋರಿದ್ರೆ ಸಾಕು. ಇನ್ನು ಉಳ್ಕಿದ್ ಯಾವ ತರ ಬರ್ಬೇಕು ನೋಡ್ರಿ. ಈಗ ನೋಡ್ರಿ, ಈ ಕಡೆ ಎಕ್ಸ್ ಅಲ್ಲಿ 2 ಜಾಸ್ತಿ ಆಗ್ತಿದೆ. 0 ಪ್ಲಸ್ 2 2 ಪ್ಲಸ್ 2 4. ಓಕೆ, ಈಗ 4 ಪ್ಲಸ್ 2 ಏನಾಗುತ್ತೆ, 6 ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡಿದ್ರೆ ಓಕೆ, ಒಂದೊಂದು ಕಡಿಮೆ ಆಗ್ತಾ ಇದೆ. 3 ಮೈನಸ್ 1 2 ಮೈನಸ್ 1 1 ಅಲ್ಲಿ 1 ಹೋದ್ರೆ ಏನಾಗುತ್ತೆ, 0 ಆಗುತ್ತೆ. ಬೇಕಿದ್ರೆ ನೀವು ಚೆಕ್ ಮಾಡ್ರಿ, ಎಕ್ಸ್ ಇದ್ದಲ್ಲಿ 6 ಹಾಕ್ರಿ, 6 ಅಲ್ಲಿ 6 ಹೋದ್ರೆ 0 ಬೈ 2 is 0. ಓಕೆ, ಈಗ ಫಸ್ಟ್ ಟೇಬಲ್ ಕಂಪ್ಲೀಟ್ ಆಯ್ತು. ಇದು ಯಾವ ಈಕ್ವೇಶನ್, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಸೆಕೆಂಡ್ ಈಕ್ವೇಶನ್ ತಗೋತೀನಿ. ಸೆಕೆಂಡ್ ಈಕ್ವೇಶನ್ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ನಾನೇನ್ ಹೇಳಿದೆ, ಯಾವಾಗಲೂ y ಮಾತ್ರ ಲೆಫ್ಟ್ ಸೈಡ್ ಇಟ್ಕೋಬೇಕು. ಅವಾಗ ಏನಾಗುತ್ತೆ, 4 ಈ ಪ್ಲಸ್ ಎಕ್ಸ್ ಆ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದನ್ನ ಈಕ್ವೇಶನ್ 4 ಅಂತ ಕರೆಯೋಣ. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇನ್ನೊಂದು ಟೇಬಲ್ ಡ್ರಾ ಮಾಡ್ತೀನಿ. ಓಕೆ, ಸೊ ಇದು ಎಕ್ಸ್, ಇದು ವೈ. ಸೊ ಈಗ 4 ವ್ಯಾಲ್ಯೂ ತಗೊಳೋದ್ ನೋಡೋಣ. ಓಕೆ, ಈಗ ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ 4 ಅಲ್ಲಿ ಫಸ್ಟ್ ಎಕ್ಸ್ 0 ಹಾಕ್ತೀನಿ. ಓಕೆ, ಈಗ 0 ಹಾಕಿದಾಗ ಏನಾಗುತ್ತೆ ನೋಡ್ರಿ, y ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಇದ್ದಲ್ಲಿ 0 ಹಾಕಿದಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 4 ಬರುತ್ತೆ. ಓಕೆ, ಸೊ ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 4 ಬಂತು. ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ 1 ಹಾಕ್ರಿ. ಓಕೆ, ಅವಾಗ ಏನಾಗುತ್ತೆ, y ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ 4 ಅಲ್ಲಿ 1 ಹೋದ್ರೆ 3. ಸೊ ಎಕ್ಸ್ ಇದ್ದಲ್ಲಿ 1 ಹಾಕಿದ್ರೆ y ವ್ಯಾಲ್ಯೂ ಏನ್ ಬಂತು, 3 ಬಂತು. ಓಕೆ, ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ಏನ್ ಹಾಕ್ರಿ, 2 ಹಾಕ್ರಿ. ಸೊ ಅವಾಗ ಏನಾಯ್ತು, y ಇಸ್ ಈಕ್ವಲ್ ಟು 4 ಮೈನಸ್ ಎಕ್ಸ್ ಇದ್ದಲ್ಲಿ 2. ಸೊ 4 ಅಲ್ಲಿ 2 ಹೋದ್ರೆ 2. ಓಕೆ, ಎಕ್ಸ್ 2 ತಗೊಂಡ್ರೆ y ಏನ್ ಬಂತು, 2. ಈಗ ಫೋರ್ತ್ ವ್ಯಾಲ್ಯೂ ಆತ ಟೈಪ್ ಬರಿಬೇಕು ನೋಡ್ರಿ.
ಇಲ್ಲಿ ಏನಾಗ್ತದೆ ಎಕ್ಸ್ ಕಡೆ ಒಂದೊಂದು ಜಾಸ್ತಿ ಆಗ್ತದೆ 0 + 1 1 1 + 1 2 2 + 1 ಏನು 3 ಆಗುತ್ತೆ. ಈಗ y ನೋಡ್ರಿ ಒಂದೊಂದು ಕಡಿಮೆ ಆಗ್ತಾ ಇದೆ 4 ಅಲ್ಲಿ 1 ಹೋದ್ರೆ 3 3 ಅಲ್ಲಿ 2 ಹೋದ್ರೆ 3 ಅಲ್ಲಿ 1 ಹೋದ್ರೆ 2 2 ಅಲ್ಲಿ 1 ಹೋದ್ರೆ 1. ಸೊ ಇದು ಯಾವ ಈಕ್ವೇಶನ್ ಟೇಬಲ್ x + y = 4. ಓಕೆ ಈಗ ನಮಗೆ ಎರಡು ಈಕ್ವೇಶನ್ ಟೇಬಲ್ ಗೊತ್ತಾಯ್ತು. ಓಕೆ ಈಗ ಇದಕ್ಕೆ ಗ್ರಾಫ್ ಹಾಕೋಣ. ಈಗ ನೋಡಿದ್ರೆ ಆಲ್ರೆಡಿ ಇಲ್ಲಿ ಟೇಬಲ್ ಬರ್ದಿದ್ದೀನಿ. ಓಕೆ ಈಗ ಗ್ರಾಫ್ ಯಾವ ತರ ಹಾಕ್ಬೇಕು ನೋಡ್ರಿ. ಸ್ಕೇಲ್ ಬರಿಬೇಕು, ಕಂಪಲ್ಸರಿ ಏನ್ ಬರಿಬೇಕು ಸ್ಕೇಲ್ ಬರಿಬೇಕು. ಆ ಸ್ಕೇಲ್ ಅಲ್ಲಿ ನೋಡ್ರಿ ಆನ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ = ನೀವೇ ನೋಡ್ರಿ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟೆಷ್ಟು ಗ್ಯಾಪ್ ಇದೆ, ಒಂದೊಂದು ಗ್ಯಾಪ್ ಇದೆ. ಸೊ ಅದಕ್ಕೋಸ್ಕರ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಬರಿಬೇಕು. ಓಕೆ ಅದೇ ರೀತಿ ಆನ್ y ಆಕ್ಸಿಸ್ 1 ಸೆಂಟಿಮೀಟರ್ = ನೀವೇ ನೋಡ್ರೆ ಈ y ಆಕ್ಸಿಸ್ ಅಲ್ಲಿ ಎಷ್ಟೆಷ್ಟು ಗ್ಯಾಪ್ ಇದೆ, ಇಲ್ಲಿ ಕೂಡ ಒಂದೊಂದೇ ಗ್ಯಾಪ್ ಇದೆ. ಸೊ ಏನ್ ಬರಿಬೇಕು 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಬರಿಬೇಕು. ಓಕೆನಾ. ಸೊ ಈಗ ಎಕ್ಸ್ ಆಕ್ಸಿಸ್ ಬಂದ್ಬಿಟ್ಟು 1 ಸೆಂಟಿಮೀಟರ್ = 1 ಯೂನಿಟ್, y ಆಕ್ಸಿಸ್ ಕೂಡ 1 ಸೆಂಟಿಮೀಟರ್ = 1 ಯೂನಿಟ್. ಈಗ ಗ್ರಾಫ್ ಹಾಕೋಣ. ಓಕೆ ಈಗ ಫಸ್ಟ್ ಈ ಟೇಬಲ್ ಗ್ರಾಫ್ ಹಾಕೋಣ. ಓಕೆ ಸೊ 0 ಇದ್ದಾಗ ಏನಿದೆ 3 ಇದೆ. ಸೊ 0 ಇದು ಬಂದ್ಬಿಟ್ಟು 0 ಇದ್ದಾಗ 3 ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ ನೆಕ್ಸ್ಟ್ ನೋಡ್ರಿ 2 ಇದ್ದಾಗ 2 x2 ಇದ್ದಾಗ y ಕೂಡ 2. ಸೊ x2 ಇದ್ದಾಗ y ಕೂಡ 2 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಓಕೆ ನೆಕ್ಸ್ಟ್ x4 ಇದ್ದಾಗ y ವ್ಯಾಲ್ಯೂ 1. ಓಕೆ ಸೊ x4 ಇದ್ದಾಗ y ವ್ಯಾಲ್ಯೂ 1 ಇಲ್ಲಿ ಬರುತ್ತೆ. ನೆಕ್ಸ್ಟ್ x6 ಇದ್ದಾಗ y ವ್ಯಾಲ್ಯೂ ಏನು 0. ಸೊ ಎಲ್ಲಿ ಬರುತ್ತೆ, x6 ಇದ್ದಾಗ y ವ್ಯಾಲ್ಯೂ 0 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇದನ್ನ ಏನ್ ಮಾಡ್ರಿ ಫಸ್ಟ್ ಜಾಯಿನ್ ಮಾಡ್ರಿ. ಓಕೆ ಈ 4 ಪಾಯಿಂಟ್ ನ ಜಾಯಿನ್ ಮಾಡ್ರಿ. ಬೇಕಿದ್ರೆ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ ನೀವು ಸ್ಟ್ರೈಟ್ ಲೈನ್ ಇಂದಾನೆ ಎಕ್ಸ್ಟೆಂಡ್ ಮಾಡ್ರಿ. ಓಕೆ ಈಗ ನಾನೇನ್ ಮಾಡ್ತೀನಿ ಇದನ್ನ ಈ ತರ ಎಕ್ಸ್ಟೆಂಡ್ ಮಾಡಿದೆ. ಓಕೆ ಸೊ ಇದು ಯಾವ ಈಕ್ವೇಶನ್ x + 2y = 6. ಈ ಈಕ್ವೇಶನ್ ನಾವು ಟೇಬಲ್ ನ ತಗೊಂಡ್ಬಿಟ್ಟು ಗ್ರಾಫ್ ಹಾಕಿದ್ವಿ. ಈಗ ನೆಕ್ಸ್ಟ್ ಈ ಟೇಬಲ್ ಗ್ರಾಫ್ ಹಾಕೋಣ. ಏನ್ ಕೊಟ್ಟಿದ್ದಾರೆ x + y = 4. ಓಕೆ ಈ ಟೇಬಲ್ ನೋಡ್ರಿ 0 ಇದ್ದಾಗ 4. ಸೊ x 0 ಇದ್ದಾಗ y ವ್ಯಾಲ್ಯೂ ಏನು 4. ಓಕೆ ನೆಕ್ಸ್ಟ್ ನೋಡ್ರಿ x 1 ಇದ್ದಾಗ y ವ್ಯಾಲ್ಯೂ 3. ಸೊ x 1 ಇದ್ದಾಗ y ವ್ಯಾಲ್ಯೂ ಏನು 3. ನೆಕ್ಸ್ಟ್ ನೋಡ್ರಿ x2 ಇದ್ದಾಗ y ಕೂಡ 2. ಸೊ x2 ಇದ್ದಾಗ y ಕೂಡ 2. ಓಕೆ ಇಲ್ಲೇ ಬರುತ್ತೆ, ಅದ್ರ ಮೇಲೆ ಓವರ್ಲ್ಯಾಪ್ ಆಗುತ್ತೆ. ನೆಕ್ಸ್ಟ್ ಏನು x3 ಇದ್ದಾಗ y ವ್ಯಾಲ್ಯೂ 1. ಸೊ x3 ಇದ್ದಾಗ y ವ್ಯಾಲ್ಯೂ 1 ಅಂದ್ರೆ ಇಲ್ಲಿ ಬರುತ್ತೆ. ಈಗ ನೀವೇನ್ ಮಾಡ್ರಿ ಇವು 4 ಪಾಯಿಂಟ್ ನ ಜಾಯಿನ್ ಮಾಡ್ರಿ. ಸೊ ನೀವು ಸ್ಟ್ರೈಟ್ ಲೈನ್ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ. ಓಕೆ ಸೊ ಇದು ಯಾವ ಈಕ್ವೇಶನ್, ಇದು ಬಂದ್ಬಿಟ್ಟು x + y = 4. ಓಕೆ ಈಗ ನೀವು ನೋಡಿದ್ರೆ ಇವೆರಡು ಲೈನ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಈ ಗ್ರೀನ್ ಕಲರ್ ಮಾರ್ಕ್ ಮಾಡಿದೆ ನೋಡ್ರಿ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಈ ನೀವು ಡಾಟೆಡ್ ಲೈನ್ ಇಂದ x ಕಡೆ ಜಾಯಿನ್ ಮಾಡಿದಾಗ ಏನ್ ಬಂತು, x ಬಂದ್ಬಿಟ್ಟು 2 ಬಂತು. ಅದೇ ರೀತಿ y ಕಡೆ ಜಾಯಿನ್ ಮಾಡಿದಾಗ 2 ಬಂತು. ಸೊ ಆನ್ಸರ್ ಬಂದ್ಬಿಟ್ಟು x = 2 y = 2. ಓಕೆ ಇದು ಕರೆಕ್ಟ್ ಬಂದಿದೆನಾ ಇಲ್ಲ ಚೆಕ್ ಮಾಡ್ರಿ. ಈಗ ನೀವೇ ನೋಡ್ರಿ x ಇದ್ದಲ್ಲಿ 2 ಹಾಕ್ರಿ, ಆಮೇಲೆ y ಇದ್ದಲ್ಲಿ ಕೂಡ 2 ಹಾಕ್ರಿ. ಏನಾಗುತ್ತೆ 2 2 × 4 4 + 2 6 ಬರ್ತಾ ಇದೆ. ಸೊ ಇದು ಕರೆಕ್ಟ್. ಈ ಈಕ್ವೇಶನ್ ಅಲ್ಲಿ ಕೂಡ x ಇದ್ದಲ್ಲಿ 2 ಹಾಕ್ರಿ, y ಇದ್ದಲ್ಲಿ 2 ಹಾಕ್ರಿ. 2 + 2 ಏನಾಯ್ತು 4 ಆಯ್ತು. ಸೊ ಇದು ಕೂಡ ಕರೆಕ್ಟ್. ಓಕೆ ನೀವು ಗ್ರಾಫ್ ಹಾಕ್ಬೇಕಾದ್ರೆ ಮೇನ್ ಏನಂತಂದ್ರೆ ಸ್ಕೇಲ್ ಕಂಪಲ್ಸರಿ ಬರೀಲೇಬೇಕು. ನೀವು ಸ್ಕೇಲ್ ಬರ್ದಿಲ್ಲ ಅಂತಂದ್ರೆ ಮಾರ್ಕ್ಸ್ ನಿಮಗೆ ಕಟ್ ಮಾಡ್ಬಿಡ್ತಾರೆ, ಒಂದೊಂದ್ಸರಿ ಫುಲ್ ಮಾರ್ಕ್ಸ್ ತೆಗಿಯೋ ಚಾನ್ಸ್ ಇರುತ್ತೆ. ಸೊ ನೀವು ಗ್ರಾಫ್ ಹಾಕ್ಬೇಕಾದ್ರೆ ಕಂಪಲ್ಸರಿ ಸ್ಕೇಲ್ ಬರ್ದ್ಬಿಟ್ಟು ಓಕೆ 2 ಲೈನ್ ಈಕ್ವೇಶನ್ ಬರೀರಿ. ಓಕೆ ಆಮೇಲೆ ರಿಸಲ್ಟ್ ನ ಈ ತರ ಬಾಕ್ಸ್ ಅಲ್ಲಿ ಬರೀರಿ. ಓಕೆನಾ, ಸೊ ದಟ್ ಅವ್ರಿಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ. ಓಕೆ ಗ್ರಾಫ್ ಅಲ್ಲೇ ನೀವು ಆನ್ಸರ್ ನ ಮೆನ್ಷನ್ ಮಾಡ್ರಿ, ಸೊ ದಟ್ ಅವ್ರು ಈಸಿಯಾಗಿ ಕರೆಕ್ಷನ್ ಮಾಡಕ್ ಈಸಿ ಆಗುತ್ತೆ. ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಓಕೆ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು,
ಆಮೇಲೆ ಮ್ಯಾಥ್ಸ್ 2024 ಸಪ್ಲಿಮೆಂಟರಿ ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅದರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.